ಅಮ್ಮ ಇರ್ಬೋದಾ? ಅಮ್ಮ? ಐ ನೋಟು. I am out of town tonight on some business purpose. Dad will be there with you tonight. If any emergency or help, call me. We'll reach home by morning. Take care. Love you, Mom. ಹಲೋ, ಎಲ್ಲಿದ್ಯಾಮ್ಮ? ಸ್ಟೇಷನ್ ಬಂದಿದ್ದೆ ಅನ್ಯ ಕೆಲಸದ ಮೇಲೆ. ಬಟ್ ನೈಟ್ ಇರಲ್ಲ ನಾನು. ನೋಟ್ ಇಟ್ಟಿದ್ದೆ, ನೋಡಿಲ್ವಾ ನೀನು? ಓ, ಸರಿ, ಓಕೆ. ನಾನು ಹೋಗ್ಬೇಕು. ಇಬ್ರು ಹುಷಾರು. ಬೆಳಗ್ಗೆ ಅಷ್ಟೆಲ್ಲ ಇರ್ತೀನಿ. ಬಾಯ್. ಅಪ್ಪ ಎಷ್ಟು ಗಂಟೆಗೆ ಬರ್ತಾರೆ? ಅನ್ಯ, ಇನ್ನೂ ಮಲಗಿಲ್ವಾ ನೀನು? ಇಷ್ಟೊತ್ತಾದರೂ ನಿಮ್ಮಮ್ಮ ಅದೇಂಗೆ ಬಿಟ್ಲು ನಿನ್ನ ಟಿವಿ ನೋಡೋಕ್ಕೆ? ಇಶಿತಾ, ಇಶಿತಾ. ಅಪ್ಪ, ಓ, ಮೇಡಮ್ ಇವತ್ತು ಮನೇಲಿಲ್ಲ, ಅದಕ್ಕೆ ಮಗಳು ಇನ್ನೂ ಸ್ವಿಚ್ ಆಫ್ ಆಗಿಲ್ಲ ಇಷ್ಟೊತ್ತಾದರೂ. ಪ್ರಿನ್ಸಿಪಲ್ ಮನೇಲಿಲ್ಲ ಅಂದರೆ ಟೀಚರ್ ದಾಡಿತೆ ಆಟ. ಈ ಪಿ ಟಿ ಟೀಚರ್ ಇರೋದು ಹೆಂಗೆ ಅರ್ಥ ಆಗುತ್ತೆ ಹೇಳು? ಹೋಮ್ವರ್ಕ್ ಮಾಡಿಲ್ಲ ಅಂತ ನಿಮ್ಮಮ್ಮ ಹತ್ರ ಬೈಸ್ಕೋಬೇಕಾದ್ರೆ ನಾನು ಸಪೋರ್ಟ್ ಕೇಳ್ಕೊಂಬರ್ಬೇಡ, ಆಯಿತಾ? ಎಲ್ಲಿದ್ಯಾ? ವರ್ಕ್ ಮೇಲೆ ಸಡನ್ ಆಗಿ ಔಟ್ ಆಫ್ ಸ್ಟೇಷನ್ ಬಂದಿದ್ದೆ. ನಿಮಗೆ ಇವಾಗ ಮೀಟಿಂಗ್ ಮುಗೀತು. ಫ್ರೆಶ್ ಅಪ್ ಆಗಿ ಊಟ ಆರ್ಡರ್ ಮಾಡಿದೆ. ನಿಮ್ದಾಯ್ತಾ ಊಟ? ಇನ್ನೂ ಇಲ್ಲ ಕಣ, ನಾನು ಜಸ್ಟ್ ಇವಾಗ ಮನೆಗೆ ರೀಚ್ ಆದ. ನೀನಿಲ್ಲ ಅಂತ ಗೊತ್ತಾಯಿತು, ವಿಚಾರಿಸೋಣ ಅಂತ ಕಾಲ್ ಮಾಡ್ದೆ. ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆಗ್ತಿದ್ದೀನಿ. 8-9 ಇರ್ತೀನಿ. ಓಕೆ, ಸರಿ, ಮತ್ತೆ ಟೇಕ್ ಕೇರ್. ಹಾಂ, ನಾನಿಲ್ಲ ಅಂತ ಅಪ್ಪ ಮಗಳು ಲೀನಿಯಂಟ್ ಆಗಿರಬೇಡಿ. ಫ್ರೀ ಇದ್ರೆ ಸ್ವಲ್ಪ ಅವ್ಳಿಗೆ ಹೋಮ್ವರ್ಕಲ್ಲಿ ಹೆಲ್ಪ್ ಮಾಡಿಸೋದಿದೆಯಾ? ಹಂಗೆ ಟೈಮಿಗೆ ಸರಿಯಾಗಿ ಮಲ್ಕೊಳ್ಳಿ. ತರಲೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಓ ಸರಿ ಮೇಡಮ್, ನೀವು ಹೇಳ್ದಂಗೆ ಆಗಲಿ. ನೀವು ಹೇಳಿ ಅಂತಲೇ ಕಾಯ್ತಿದ್ವಿ. ಈ ಥರ ಕೌಂಟರ್ ಕೊಡು ಅಂದರೆ ಚೆನ್ನಾಗಿ ಕೊಡ್ತೀಯ. ಆಯಿತು, ಊಟ ಮಾಡಿ ಮಲ್ಕೋತೀನಿ ನಾನು. ನೀವು ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನಂತ? ಏನೋ ವರ್ಕ್ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಳಂತೆ. ನಾಳೆ ಮಾರ್ನಿಂಗ್ 8 to 9 ಒಳಗಡೆ ಮನೇಲಿ ಇರ್ತೀನಿ ಅಂತ ಹೇಳು. ಫೈನ್. ಊಟ ಆಯ್ತಾ ನಿಂದು? ನಂದು ಆಗಲೇ ಆಯಿತು. ಓಕೆ ದೆನ್, ನಾನು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಾಡ್ಕೊತೀನಿ.
ನೀನು ಟಿ ವಿನ ಮಾಡ್ಕೊ ಆಯಿತಾ. ಹಂಗಂದ್ರೆ ಇವತ್ತು ಆಫೀಸ್ ವರ್ಕ್ ಏನೂ ಇಲ್ವಾ? ನಾಳೆ ಹೇಗಿದ್ರು ಸಂಡೇ, ಆರಾಮಾಗಿ ನಾಳೆ ಮನೇಲೇ ಮಾಡ್ಕೊತೀನಿ. ಹಂಗಂದ್ರೆ ನಾವಿಬ್ಬರು ಇವತ್ತು ಮೂವಿ ನೋಡೋಣ. ನಾನು ಈ ಆಟಿಕೆಲ್ಲ ಇಲ್ಲ ಕಣಮ್ಮ, ನಂಗೆ ತುಂಬ ವರ್ಕ್ ಇದೆ, ನಂಗೆ ರೆಸ್ಟ್ ಬೇಕು. ನಾನು ಊಟ ಮಾಡಿ ಮಾಡ್ಕೊತೀನಿ, ನೀನು ಟಿ ವಿನ ಮಾಡ್ಕೊ ಆಯಿತಾ. ಪ್ಲೀಸ್ ಅಪ್ಪ ಪ್ಲೀಸ್, ಇವತ್ತೊಂದು ದಿವಸ ನೋಡೋಣ ಪ್ಲೀಸ್. ಅಮ್ಮ ಬೇರೆ ಇವತ್ತು ಮನೇಲಿಲ್ಲ, ಯಾವಾಗ ನೋಡಿದ್ರು ಓದು ಓದು ಅಂತಲೇ ಹೇಳ್ತಾ ಇರ್ತಾರೆ, ಫ್ರೀ ಟೈಮೇ ಕೊಡಲ್ಲ ನನಗೆ. ಪ್ಲೀಸ್ ಅಪ್ಪ ಪ್ಲೀಸ್, ಇವತ್ತೊಂದು ದಿವಸ ನೋಡೋಣ ಪ್ಲೀಸ್ 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 ಪ್ಲೀಸ್. ಅದು ಸರಿ. ಓಕೆ ಸರಿ, ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಆಯಿತಾ. ಅಷ್ಟರಲ್ಲಿ ಯಾವ ಮೂವಿ ನೋಡ್ಬೇಕಂತ ಸೆಲೆಕ್ಟ್ ಮಾಡಿರ್ತೀನಿ. ಯಾವ ಮೂವಿ ಮೇಡಮ್? ಯಾವ ಮೂವಿ? ಹಾಂ ಸರ್, ಅದು ಟ್ಯಾಲಿ ಎಲ್ಲ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ ವ್ಯಾಲ್ಯೂ ಎಲ್ಲ ಅಪ್ಡೇಟ್ ಮಾಡಿದ್ರೆ ರೆಡಿ ಆಗುತ್ತೆ. ಹಾಂ, ನಾನು ಚೆಕ್ ಮಾಡಿ ಮಾರ್ನಿಂಗ್ ಬಿಫೋರ್ 10 ಮೇಲ್ ಮಾಡ್ತೀನಿ ಸರ್. ಶೋರ್ ಸರ್. ಈ ಸೀನ್ ಚೆನ್ನಾಗಿದೆ ನೋಡು. ಅಪ್ಪ ಏನಾಯ್ತು ಏನಾಯ್ತಮ್ಮ? ಯಾವಾಗ ನೋಡಿದ್ರು ಅರ್ಧ ಮೂವಿಗೆ ಮಲ್ಕೊಂತಿಲ್ಲ ನೀನು. ನನ್ನ ಜೊತೆ ಯಾವತ್ತೂ ನೆಟ್ಟಿಗೆ ಒಂದು ದಿವಸ ಮೂವಿ ಕೂತ್ಕೊಂಡು ನೋಡಲ್ಲ ನೀನು. ಈ ಮೂವೀಸ್ ಎಲ್ಲ 2 hours 3 hours ಇರುತ್ತೆ, ಯಾರಷ್ಟೊತ್ತು ಕುತ್ಕೊಂಡು ನೋಡ್ತಾರೆ ಹೇಳೋ. ಕೆಲಸ ಬಿಡೋಣ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಯಾಕೆ, ಏನಾಯ್ತು? ಯಾವಾಗ ನೋಡಿದ್ರು ನ್ಯೂಸ್ ಅಂತಲೇ ಆಗ್ತಿಲ್ಲ ನೀನು. ಒಂದೇ ಒಂದು ಸಲ ನನ್ನ ಜೊತೆ ಕೂತ್ಕೊಂಡು ಮೂವಿ ಯಾವತ್ತಾದರೂ ನೋಡಿದ್ಯಾ ನನ್ನ ಜೊತೆ? ಹೋಗಿ ನೀನು. ಓಕೆ ಸರಿ, ನ್ಯೂಸ್ ಬೇಡ ಸರಿನಾ? ಮತ್ತಿನ್ನೇನು ಮಾಡೋಣ, ನೀನೇ ಹೇಳು. ಚೆಸ್ ಆಡೋಣ? ಚೆಸ್ಸಾ? ಇವಾಗ ಇಷ್ಟೊತ್ತಲ್ಲಿ? ಸರಿ ತಗೊಂಬ. ಈ ಬೋರ್ಡ್ ಏನು ಮಾಡ್ತದೆ ನಿಮ್ಮ ಬ್ಯಾಗಲ್ಲಿ? ಅದು ಆ್ಯಕ್ಚುಲಿ ಏನಂದರೆ ಸ್ಕೂಲಲ್ಲಿ ಅವಾಗವಾಗ ಗೇಮ್ಸ್ ಪೀರಿಯಡ್ ಇರುತ್ತಲ್ಲ, ಆವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಡೈಲಿ ಆಟ ಆಡ್ತೀವಿ. ಡೈಲಿನಾ? ಹಾಂ, ಡೈಲಿ. ಗೇಮ್ಸ್ ಪೀರಿಯಡಲ್ಲಿ ಆಟ ಆಡ್ತೀಯಾ? ಗೇಮ್ಸ್ ಇರಬೇಕಾದ್ರೆ ಮಾತ್ರ ಕ್ಯಾರಿ ಮಾಡಬೇಕು, ಡೈಲಿ ಏನಕ್ಕೆ ಕ್ಯಾರಿ ಮಾಡ್ತೀಯಾ? ಅದು ಒಂದೊಂದು ಸಲ ಏನು ಮಾಡ್ತೀವಂದರೆ ಊಟ ಬೇಗ ಮುಗಿಸ್ಕೊಂಡು ಅವಾಗವಾಗ ಫ್ರೀ ಪೀರಿಯಡ್ ಏನಾದರೂ ಇದ್ದರೆ ಅವಾಗ ಆಟ ಆಡ್ತಾ ಇರ್ತೀವಿ. ಅಮ್ಮ ತಾಯಿ, ಔಟ್ಡೋರ್ ಗೇಮ್ಸ್ ಸಿಕ್ಕೋದು ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಂತ. ನೀವು ಈ ಥರ ಬೋರ್ಡ್ ಗೇಮ್ಸ್ ಆಡ್ತಿದ್ರೆ ನಿಮ್ಮ ಜನ್ರೇಷನಿಂದ ಅಥ್ಲೆಟಿಕ್ಸ್ ಸಿಗ್ದಂಗೆ ಫ್ಯೂಚರ್ ಜನ್ರೇಷನಲ್ಲಿ ಒಲಿಂಪಿಕ್ಸ್ ಆದಂಗೆ. ಅದು ಆ್ಯಕ್ಚುಲಿ ಏನಂದರೆ ಹೊರಗಡೆ ತುಂಬ ಬಿಸಿಲಿರುತ್ತಲ್ಲ, ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ.
ಸುಮ್ಮನೆ ರಿಸ್ಕ್ ಯಾಕೆ ಅಂತ ಆರಾಮಾಗಿ ಕ್ಲಾಸ್ ಒಳಗಡೆ ಕೂತ್ಕೊಂಡು ಫ್ಯಾನ್ ಹಾಕ್ಕೊಂಡು ಆಟ ಆಡ್ತಾ ಇರ್ತೀವಿ. ಸರಿ ಬಾ ಆಡೋಣ. ಯಾ ಆಡಿ ಇವಾಗ.
ಬೇಗ ಬಾ ಮಗ್ಲೇ, ಎಷ್ಟೊತ್ತು ಮಾಡ್ತೀಯಾ? ಬಂದೆ. ಆಲ್ರೆಡಿ ಲೇಟ್ ಆಗಿದೆ ಅನ್ಯ, ಬೇಗ ಬಾ. ಸಾರಿ ಲೇಟ್ ಆಯ್ತು.